ಬಾಲರ್ಶಿ ನನ್ನ ಅಕ್ಕನಿಗೆ ಕಿಡ್ನಿ ವೇಸ್ಟ್ ಮಾಡಿ ವೇಸ್ಟ್ ಸಹಾಯ ಮಾಡಿ ಕೊಡ್ತೀವಿ ಬಾಲರ್ಶಿ ನನ್ನ ಈ ಪ್ಲೇಸ್ ಚೆಂದ ಮಾಡಿ ಹಾಕಿ ಕಣಕನ ಮಾಡಿ ಕಣಕನ ನನ್ನ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣ ನೇಕಾರರ ಊರು. ಪ್ರತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುವುದು ಇಲ್ಲಿನ ಸಂಪ್ರದಾಯ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಅಣಕು ಹೆಣದ ಸೋಗಿನ ಬಂಡಿ ಮೆರವಣಿಗೆ ಮಾಡುವುದು ವಿಶೇಷವಾಗಿದೆ. ಕಾಮನನ್ನು ಸುಟ್ಟ ಮರುದಿನ ಅಂದರೆ ಬಣ್ಣದ ದಿನ ಪುರುಷರಿಗೆ ಮಹಿಳೆಯ ವೇಷ ಹಾಕಿ ಅಲಂಕರಿಸಿ ಹೆಣದಂತೆ ಶೃಂಗಾರ ಮಾಡಿ ಟ್ರ್ಯಾಕ್ಟರ್ ಅಥವಾ ಬಂಡಿಯಲ್ಲಿ ಕುಳ್ಳರಿಸಿ ಸುತ್ತಲೂ 5-6 ಮಹಿಳೆಯರ ವೇಷ ಧರಿಸಿದ ಪುರುಷರು ಹಾಡಿ ಹಾಡಿ ಅಳುವುದು, ಅಳುತ್ತಲೇ ಹೇಳುವ ಮಾತುಗಳು ಜನರನ್ನು ನಗಿಸುತ್ತವೆ. ಇಂತಹ ಬಂಡಿ ಸೋಗಿನ ಮೆರವಣಿಗೆ ನೋಡಲು ಬಣ್ಣದ ದಿನ ಸಾವಿರಾರು ಜನರು ರಸ್ತೆಯ ಪಕ್ಕ ಸೇರಿರುತ್ತಾರೆ. ಇದು ಗುಳೇದಗುಡ್ಡ ಪಟ್ಟಣದಲ್ಲಿ ಮಾತ್ರ ಕಾಣುವ ಬಂಡಿ ಸೋಗಿನ ವಿಶೇಷತೆ. ಹಿಂದೆ ಹಲವಾರು ಮ್ಯಾಳಗಳು ಇಂತಹ ಬಂಡಿ ಸೋಗನ್ನು ಪೈಪೋಟಿ ಮೇಲೆ ಮಾಡುತ್ತಿದ್ದವು. ಈ ಬಾರಿ ನಗ್ಲಿಪೇಟೆ ನಾಟ್ಯ ಸಂಘ, ಜರಕಲ್ ನಾಟ್ಯ ಸಂಘ, ಪ್ರೇಮಕಲಾ ನಾಟ್ಯ ಸಂಘ ಅಣಕು ಹೆಣದ ಬಂಡಿ ಸೋಗು ಮಾಡಿದ್ದವು. ಇಂತಹ ಅಣಕು ಹೆಣದ ಸೋಗಿನ ಬಂಡಿ ಮಾಡುತ್ತಿರುವ ನಗ್ಲಿಪೇಟೆಯ ನಾಟ್ಯ ಸಂಘ ಹಾಗೂ ಅವರ ಕಲಾವಿದರ ಬಗ್ಗೆ ತಿಳಿದುಕೊಳ್ಳೋಣ. ಹೋಳಿ ಹುಣ್ಣಿಮೆ ದಿವಸ ಕಾಮದಹನವಾದ ನಂತರ ಕೇವಲ ಬೂದಿ ಆಡುವುದು ಮಾತ್ರ ಇತ್ತು. ಮೊದಲು ಬೂದಿಯನ್ನು ಗೊಜ್ಜೋದು. ಆ ಸ್ಥಳದೊಳಗೆ ವಿಶ್ವಪ್ರಸಿದ್ಧ ಅಥವಾ ದೇಶ ಪ್ರಸಿದ್ಧ ಅನ್ನುವಂಥ ರೀತಿಯೊಳಗೆ ಬಾಗಲಕೋಟೆಯೊಳಗೆ ಒಂದು 5 ರಂಗಪಂಚಮಿ ಅಂತ ತಿಳ್ಕೊಂಡು ಬಣ್ಣ ಆಡ್ತಿದ್ರು. ಆ ಬಣ್ಣದ ಆಟವನ್ನು ಗುಳೇದಗುಡ್ಡದಲ್ಲಿ ಆರಂಭ ಮಾಡುವಾಗ ಮೂಲತಃ ಮಾರ್ವಾರಿಜಿಗಳು ಬಂದಿರತಕ್ಕಂಥವ್ರು ಬಣ್ಣ ಆಡ್ಲಿಕ್ಕಿದ್ರು. ಅದನ್ನು ಸ್ತ್ರೀಯರು ಮೊದಲು ಮಾಡ್ಕೊಂಡು ಆಡುವಂಥ ರೀತಿಯೊಳಗೆ ಎಲ್ಲ ಆರಂಭ ಆಯಿತು. ನಂತರ ನಮ್ಮ ಎಲ್ಲ ಗ್ರಾಮದ ಜನರು ಅದರೊಳಗೆ ಭಾಗವಹಿಸ್ತಕ್ಕಂಥ ರೀತಿಯೊಳಗೆ ಬಂತು. ಇದು ಒಂದು ಮನರಂಜನೆ ಹಾಸ್ಯಭರಿತವಾಗಿ ಕೊಳ್ಳಿಕ್ಕೆ ಸಾಧ್ಯದ ಅಂತ ಒಬ್ಬ ಬಾನಂತಿ ತೀರ್ಕೊಂಡ್ರ ಕುಟುಂಬದ ಕೇಂದ್ರ ಬಿಂದುವೆ ಹೋದಂತ ಅದನ್ನೇ ಪ್ರಮುಖವಾಗಿ ವೇದಿಕೆ ಮೇಲೆ ತಂದು ಜನರಿಗೊಂದು ಸಂದೇಶ ಕೊಡಬೇಕು, ಅವರ ರಕ್ಷಣೆಗಾಗಿ ನಾವು ಏನಾದರೂ ಮಾಡಬೇಕು ಅನ್ನುವಂಥ ರೀತಿಯಲ್ಲೂ ಒಂದು ಅನಕುಶವಾದ ಬಾನಂತಿಯ ಪಾತ್ರವೇ ಅದು. ಆ ಬಾನಂತಿ ತೀರ್ಕೊಂಡಾಗ ಬಳಗ ಬರಬೇಕು, ಕುಟುಂಬ ಬರಬೇಕು ಅನ್ನೋದ್ರೊಳಗೆ ಇಲ್ಲಿ ನಮ್ಮಲ್ಲಿ ವ್ಯವಹಾರ ಇರತಕ್ಕಂಥದ್ದು ಕಮ್ಮತ್ತಿಗೆ, ಅಮ್ಮಿನಗಡ, ಗಜೇಂದ್ರ ಇಷ್ಟೇ. ಆ ಕಮ್ಮತ್ತಿಗಿಂದ ಬೀಗರು ಬರಬೇಕು, ಹೆಣ ಮೆರವಣಿಗೆ ಆಗ್ತಾ ಹೋಗ್ತಿರ್ಬೇಕು. ಅವಾಗ ಟಾಂಗ ಬಂತು ಅಂತಂದ್ಕೊಳ್ಳೆ ಬೀಗರು ಬಂತು, ಅವ್ರನ್ನ ಗೌರವದ ವೇದಿಕೆ ಮೇಲೆ ಕರ್ಕೊಂಡು ಹೋಗೋದು, ಅವರು ತಮ್ಮ ನೋವನ್ನು ವ್ಯಕ್ತ ಮಾಡ್ತಾ ಇರತಕ್ಕಂಥರೊಳಗೆ ಆರಂಭವಾಗಿರತಕ್ಕಂಥದ್ದು ಈ ಬಂಡಿ ಸೋಗಿನ ಒಂದು ಹಿನ್ನೆಲೆ ಇದೆ. ನನ್ನ ಹೆಸರು ಕೃಷ್ಣ ಅರ್ಜುನಪ್ಪ ಹಜಬ್ಕರ್ ಅಂತೇಳಿ. ನಾನು ಆರ್ಟಿಸ್ಟಾಗಿ ಕೆಲಸ ಮಾಡ್ತೀನಿ ರೀ. ಪೇಂಟಿಂಗ್ ವರ್ಕು ಮಾಡ್ತೀನಿ. ಮತ್ತು ಇದು ಬಾಂತಿ ಸೌರಿ ಅನ್ನೋಕ್ಕೆ ಶವದ ಇದು ಸರ್. ನಾವು ಇದನ್ನು
ಮಾಡಕತ್ತು 2016ರಿಂದ 2000 ಸತತ 6 ವರ್ಷ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ 2 ವರ್ಷ ಡ್ರಾಪ್ ಆಯಿತು, ಮತ್ತು ಈ ವರ್ಷ ಚಾಲೂ ಮಾಡಿದ್ವಿ. ಅಪ್ಪಾಜಿ ಕಲ್ಲೋಳಪ್ಪ ಗಾಜಿ 3 ವರ್ಷದಿಂದ. ವಿಜಯಕುಮಾರ್ ಮಲ್ಲಿಕಾರ್ಜುನ್ ಸೂಡಿ ಅವರು. ನಾನು ಮೊದಲನೇ ವರ್ಷ. ನಮಸ್ಕಾರ ರೀ ಗಾಡದವ್ರ. ನಮಸ್ಕಾರ. ಹೇಳಿ ಸರ್. ಸರ್, ನೀವು ಎಷ್ಟು ವರ್ಷದಿಂದ ಈ ಮೇಕಪ್ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು ನಾವು ವೃತ್ತಿಯಿಂದನೂ ಮಾಡಾಕತ್ತಿದ್ದಾರೆ. ಆದ್ರೆ ಇತ್ತಿತ್ತಲಾಗಿ ಇದಕ್ಕೆ ಪ್ರಸಾದನ ಅಂತಾರೆ ಆಚೆ ಕನ್ನಡದಾಗ ಮೇಕಪ್ಪಿಗೆ. ಇದು ನಾವು ವೃತ್ತಿರಂಗಭೂಮಿಯಾಗ ನಾವು ಪಾತ್ರ ಮಾಡ್ಕೋತ ಬಂದಾಗ ಇದ್ರ ಮೇಕಪ್ ಎಲ್ಲವನ್ನು ಯಾವ ವೃತ್ತಿಯಿಂದ ನಾವು ಅನ್ನೋದು ಆರ್ಟಿಸ್ಟ್ನರೇ, ಚಿತ್ರಕಲಾವಿದನೇ ಹೌದು. ಮುಂದೆ ಇದು ಕಲೆ ಬಗ್ಗೆ ನಾನು ಈಗ ಒಂದು 15 ವರ್ಷದಿಂದ ನನಗೆ ಪರಿಚಯ ಆಗಿದ್ದೆ ಇದು. ಯಾಕಂದ್ರೆ ನಾವು ವೃತ್ತಿಯಲ್ಲಿ ಹೋದಾಗ ಪರಿಚಯ ಆಗಿದ್ದು. ಹಿಂಗಾಗಿ ಅವಾಗ ನಾವು ಮೇಕಪ್ ಹಾಕೋತಾ ಬಂದೇನೆ ಎಲ್ಲರಿಗೂ ಆಯಾ ಪಾತ್ರಕ್ಕೆ ಅನುಗುಣವಾಗಿ. ಸ್ತ್ರೀ ಪಾತ್ರ, ವಯಸ್ಸಾದವರು, ಆಮೇಲೆ ಸಣ್ಣ ವಯಸ್ಸು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 15-20 ವರ್ಷ ಆಯ್ತು ನಾನು ಮಾಡ್ಲಿಕ್ಕೆ. ನಾಟಕ ಇವಾಗ ಇದೇ ನಗ್ಲಿಪಟ್ಟೆ ನಾಟ್ಯ ಸಂಘದಿಂದ ಸುಮಾರು ನನಗೆ 5ನೇ ವರ್ಷ ಆಯ್ತು ಇವತ್ತಿನ ಮಾಡಕತ್ತಿದ್ದು ಮೇಕಪ್. 6ನೇ ವರ್ಷ ಚಲ್ತಿ ಆಯ್ತು ಇವಾಗ ನಾನು. ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ ಇಲ್ಲೇ, ಒಳ್ಳೆ ಗೌರವ ಕೊಡ್ತಾರ. ಗೌರವ ಇದೆ. ಅದ್ರ ತಕ್ಕ ಅವ್ರು ನಮ್ಗೆ ಸಂಭಾವನೆ ಕೊಡ್ತಾರ, ಇಲ್ಲ ಅನ್ನಂಗಿಲ್ಲ. ಪ್ರೀತಿ ಪೂರ್ವಕವಾಗಿ, ಯಾವ್ದು ಇಲ್ಲೇ ಒತ್ತಾಯದ ಪೂರ್ವಕವಾಗಿಲ್ಲ. ನಾವು ಸೇವೆ ಮಾಡೋದು ಪ್ರೀತಿ ಪೂರ್ವಕವಾಗಿ. ಯಾವ್ದೇ ವೃತ್ತಿಯಲ್ಲಿ ಬರ್ಲಿ, ಇದರಲ್ಲಿ ಯಾವ್ದು ಬೇಕಾದ್ರಲ್ಲಿ ಮಾಡ್ತೀವಿ. ಸಂತೋಷ ಆಯ್ತು, ಸಂತೋಷ ಆಯ್ತು. ಬನ್ನಿ ವಕೀಲರ ಒಂದು ಅಭಿಪ್ರಾಯದಂತೆ ಜೇರ್ಕಲ್ ಮೇಳ ಮೊದಲು ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು 33 ಮೇಳಗಳವರು ಈ ಮನರಂಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ದುಃಖದ ಸನ್ನಿವೇಶವನ್ನು ಮನರಂಜನೆಯ ಮುಖಾಂತರ ಜನರಿಗೆ ಮುಟ್ಟಿಸಬಹುದು ಅನ್ನುವಂಥ ರೀತಿಯೊಳಗೆ ಇದು ಆರಂಭ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಕೇವಲ ಬೆರಳೆಣಿಕೆಯಷ್ಟು ನಮ್ಮ ನೆಗ್ಲಿಪೇಟೆ ನಾಟ್ಯ ಸಂಘದಿಂದ ಒಂದು ಹೊರಡ್ತದ, ಜೇರ್ಕಲ್ ನಾಟ್ಯ ಸಂಘದಿಂದ ಒಂದು ಹೊರಡ್ತದ, ಕೆಳಗಲ್ಪೇಟೆ ಶಾಲೇಶ್ವರ ಸಿಂದಿಗೆಯವರ ನಾಟ್ಯ ಸಂಘ ಅಂತಿಕೊಂಡು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಈಗ ಬಂಡಿಸುವಗಳು ನಡೀತಾ ಇರತಕ್ಕಂಥದ್ದು. 2016ರಿಂದ ನಾವು ವಿನೂತನವಾಗಿ ಆರಂಭ ಮಾಡಿರ್ತಕ್ಕಂಥದ್ದು ಈ ಬಂಡಿಸುವಗಿನ ಚಟುವಟಿಕೆ. ಪ್ರಮುಖ ಹೆಣದ ಪಾತ್ರ ಯಾರಾಗಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಕೃಷ್ಣ ಹಾಸಿಲ್ಕರ್ ಅವರು
ಸುಮಾರು 7-8 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮಧ್ಯದಲ್ಲಿ 2 ವರ್ಷ ಕುಮಾರ್ ಬೆನ್ಕಟ್ಟಿ ಅವರು ಮಾಡಿಕೊಂಡ್ರು. ಈ ವರ್ಷ ಪುನಃ ಮತ್ತೆ ಕೃಷ್ಣ ಹಾಸಿಲ್ಕರ್ ಅವರು ಮಾಡ್ಬೇಕನ್ನುವಂಥ ತೀರ್ಮಾನಗೊಂಡ್ವಿ. ನಾಳೆ 4 ಗಂಟೆ ಸಾಯಂಕಾಲ ಟ್ರ್ಯಾಕ್ಟರ್ ಮೇಲೆ ವ್ಯವಸ್ಥೆ ಮಾಡಿರ್ತೀವಿ. ಅವರಿಗೆ ತನ್ನದೇ ಆಗಿರತಕ್ಕಂಥ ಅಲಂಕಾರ ಮಾಡೋದಕ್ಕಾಗಿ ನಮ್ಮಲ್ಲೊಬ್ಬರು ಎಕ್ಸ್ಪರ್ಟ್ ಮಲ್ಲಪ್ಪ ಹುಣಸಿಗೆ ಅಂತ ತಿಳ್ಕೊಂಡಂದು, ಇವತ್ತಿಗೂ ನೀವು ಹೊರಗಡೆ ನೋಡಿದಾಗ ಸ್ತ್ರೀ ಪಾತ್ರವನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿರತಕ್ಕಂಥವ್ರು ಅಂದರೆ ಮಲ್ಲಪ್ಪ ಹುಣಸಿಗೆ. ಅವರೇ ಸಂಪೂರ್ಣವಾಗಿ ಆ ಮಹಿಳಾ ಪಾತ್ರವನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಅಲಂಕಾರ ಅದೇನು ಎದ್ದು ಬಂದರೆ ಏನಪ್ಪ ಒಬ್ಬ ಬಾನಂತಿ ಹೆಣ್ಮಗಳೇ ಕೂತಾಳೇನೋ ಅನ್ನುವಷ್ಟರ ಮಟ್ಟಿಗೆ ಸುಂದರವಾಗಿ ಅಲಂಕಾರವನ್ನು ಮಾಡಿರ್ತಾರೆ. ಅವಳನ್ನು ಕರೆದುಕೊಂಡು ಹೆಣದ ಚಟ್ಟ ಮಾಡತಕ್ಕಂಥದ್ದು. ಅದನ್ನು ವೃತ್ತಿಯಿಂದ ಮಾಡ್ಕೊತ ಬಂದವರು ಪಿತಾಂಬ್ರಪ್ಪ ಮೇದಾರ್ ಅಂತ ತಿಳ್ಕೊಂಡದ್ದು. ಅವರಿಗೆ ಮುಂಚಿತ ನಾವು ಹೇಳ್ಬಿಟ್ಟಿರ್ತೀವಿ, ಅವರು ಡಬಲ್ ಚೆಟ್ಟು ಅಂದರೆ ಹೆಣದ ಚಟ್ಟನ್ನೇ ತರೋದು. ನಿಜವಾಗಿಯೂ ಹೆಣ ಹೊಂಟದೇನಂತ ರೀತಿಯೊಳಗೆ ಅಲಂಕೃತವಾಗಿರೋದು ಹೆಣದ ಚಟ್ಟು, ಅದು ಡಬಲ್ ಭಾಳ ಆಕರ್ಷಕವಾಗಿರ್ತಕ್ಕಂಥದ್ದು. ಅದನ್ನು ಟ್ರ್ಯಾಕ್ಟರ್ ಮೇಲೆ ವ್ಯವಸ್ಥೆ ಮಾಡಿರ್ತೀವಿ. ಅದ್ರ ಮೇಲೆ ಅಲಂಕೃತವಾಗಿರ್ತಕ್ಕಂಥ ಹೆಣದ ಸೋಗನ್ನು ಕರೆದುಕೊಂಡು ಕೂಡಿಸೋದು. ಇನ್ನು ಹಾಡ್ಯಾಡಿ ಅಳೋದು, ಆ ವಾರ್ತೆಯನ್ನು ಮುಟ್ಟಿಸೋದು ಅನ್ನೋ ಸಲುವಾಗಿ 4 ಪಾತ್ರಗಳಿರ್ತವೆ. 2 ಪಾತ್ರಕ್ಕೆ ವೇದಿಕೆ ಮೇಲೆ. ಇದುವರೆಗೆ ಕೇವಲ ದೊಡ್ಡ ಗದ್ದಲ, ಹಲಿಗೆ ಬಾರಿಸೋದು, ವಾದನ ಇತ್ಯಾದಿಗಳಿಗೆ ಕೇಳಿಸ್ತಿರಲಿಲ್ಲ. ಅದಕ್ಕೆ ನಾವು ಮೈಕನ್ ಸಿಸ್ಟಮನ್ನು ಇದೇ ಒಂದು 5-6 ವರ್ಷದಿಂದ ಮಾಡ್ಕೊಂಡು ಬಂದಿವಿ. ಇಬ್ಬರು ಮೇಲ್ಗಡೆ ಹಾಡ್ತಾ ಇರತಕ್ಕಂಥವ್ರು ಮೈಕ್ ತೆಗೆದುಕೊಂಡು ಹರಿದಿರ್ತಾರೆ. ಆ ಸಂದೇಶ ಎಲ್ಲೇ ಕೂತಿದ್ರು ಸಹಿತ ಹೋಗಿ ಮುಟ್ತಿರ್ತದೆ. ಅದು ದುಃಖಪೂರ್ಣವಾಗಿರತಕ್ಕಂಥ ಒಂದು ಮನರಂಜನೆಯನ್ನು ಹಾಸ್ಯಮಯವಾಗಿ ತೆಗೆದುಕೊಳ್ಳೋದು ಹೇಗನ್ನುವಂಥ ರೀತಿ ಮುಟ್ತಿರ್ತಾರೆ. ಅಲ್ಲಿ ಇಬ್ಬರು ಆ ಬಾನಂತಿಯನ್ನು ಮುಟ್ಟೇನೆ ಮಾತನಾಡ್ತಾ ಇರತಕ್ಕಂಥ ಹಾಸ್ಯಮಯ ಸನ್ನಿವೇಶ ಇರ್ತದೆ. ಒಂದು ಕಡೆ ಒಂದು ಪಾತ್ರ, ಹೆಣ್ಣು ಪಾತ್ರ, ಸ್ತ್ರೀ ಪಾತ್ರನೇ, ಇನ್ನೊಂದು ಕಡೆ ಇನ್ನೊಂದು ಸ್ತ್ರೀ ಪಾತ್ರ ಇರ್ತದೆ. ಆ ಪಾತ್ರದಲ್ಲಿ ಶಶಿಕಾಂತ್ ಕಂಗಳ್, ಪ್ರಸಾದ್ ಬೇವೂರ್, ಆಮೇಲಿಂದ ಈಶ್ವರ್ ಅನ್ನಿಗೇರಿ, ಚಂದ್ರು ಹಡ್ಪದ, ಹನುಮಂತ ಗಿರಿಸಾಗರ, ಈರಣ್ಣ ಹೆಬ್ಬಳ್ಳಿ ಅಂತಿರ್ತಾರೆ. ಇನ್ನು ಕೆಳಗಡೆ ಒಬ್ಬ ಚಲವಾದಿ ಅಂತ ತಿಳ್ಕೊಂಡು, ಚಲವಾದಿ ಉದ್ದೇಶ ಈ ವಾರ್ತೆಯನ್ನು ಮುಟ್ಟಿಸೋದು. ನಮ್ಮ ಮದುಮಗಳು ಇದೇನು ಬಾನಂತಿ ಹಸುನಿಗಿರ್ತಕ್ಕಂಥದ್ದನ್ನು ತಿಳ್ಕೊಂಡು ಮುಟ್ಟಿಸಿ ಆತ ಚೇಷ್ಟೆ ಮಾಡ್ತಾ ಹಣವನ್ನು ಸಂಗ್ರಹ ಮಾಡ್ತಾ ಇರ್ತೀನಿ ಕೆಲಸವನ್ನು ಚಲವಾದಿ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಆತನಿಗೆ ರುಮಾಲು ಸುತ್ತಿರ್ತೀವಿ, ಅಂದರೆ ದೇಶೀಯ ಉಡುಪು ಅಂತ ತಿಳ್ಕೊಂಡೊಂದು ಕೋಟು ದೋತ್ರದೊಂದಿಗೆ ಆತ ಅಲಂಕೃತನಾಗಿರ್ತಾನೆ. ಅವನ ಜೊತೆಗೊಂದು ಮಹಿಳಾ ಪಾತ್ರ ಇರ್ತದೆ. ಮಹಿಳೆಯರ ಕಡೆ ಹೋಗುವತ್ನೊಳಗೆ ಜೊತೆಗೆ ಕರೆದುಕೊಂಡು ಹೋಗ್ತಿರ್ತಾನೆ, ಪುರುಷರ ಜೊತೆ ಹೋಗಿ ಜೊತೆ ಕರೆದುಕೊಳ್ತಾರೆ. ಇದು ಜನರಿಗೆ ಮನರಂಜನೆ ಕೊಡುವುದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಅದನ್ನು ಅತಿ ಆಕರ್ಷಕವಾಗಿ ಇನ್ನೇನಪ್ಪ ಇವರು ಜೋಡಿನೇ ಬಂದಾರೇನೋ ಅನ್ನುವಷ್ಟರ ಮಟ್ಟಿಗೆ ಅಲಂಕೃತರಾಗಿರ್ತಕ್ಕಂಥವ್ರು ಒಬ್ಬ ಚಲವಾದಿಗೆ 2 ಮಹಿಳೆಯರನ್ನು ಕೊಟ್ಟಿರ್ತದೆ. ಅವರು ಮುಂದೆ ಜನರ ಸಂಘಟನೆ ಮಾಡ್ಕೊತ ವಾರ್ತೆಯನ್ನು ಮುಟ್ಟಿಸ್ತಾ ಹೋಗ್ತಾ ಇರ್ತಕ್ಕಂಥವ್ರು. ಇಲ್ಲಿ ಮೇಲೆ ಅಳ್ತಾ ಇರ್ತಕ್ಕಂಥ 2 ಪಾತ್ರಗಳು ಆಗಾಗ ವಿಶ್ರಾಂತಿ ತೆಗೆದುಕೊಂಡು 2 ಮೊದಲು ಹಾಡ್ತಿರ್ತಾರೆ, ಅವ್ರ ವಿಶ್ರಾಂತಿಗೆ ಮತ್ತಿಬ್ಬರು ಅಂತ ತಿಳ್ಕೊಂಡು ಅಲ್ಲಿರ್ತದೆ. ಒಟ್ಟಿನೊಳಗೆ 6 ಜನ ಕಲಾವಿದರನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಅಲ್ಲದೆ ತಾವ ಕಲಾವಿದರು, ಮೊದಲೇ ನಮ್ಮ ಊರು ಕಲಾವಿದರು ಅವರು ತಾವೇ ಚುಡಿದಾರ ಹಾಕ್ಕೊಂಡು ಅಲಂಕೃತವಾಗಿ ಬಂದಿರತಕ್ಕಂಥದ್ದು. ಜಾತ್ರೆ ಇದೇನೋ ಈ ಮೆರವಣಿಗೆ ಉದ್ದಗಲಕ್ಕೂ ಕಾಣ್ತಾ ಇರತಕ್ಕಂಥ ಒಂದು ವಿಧಾನ. ಇದ್ರ ಜೊತೆ ಈ ಸಲ ಸುರೇಶ್ ಮಣ್ಣೂರ್ ಅನ್ನುವಂಥವ್ರನ್ನು ಸೇರಿಕೊಂಡಿರ್ತಕ್ಕಂಥದ್ದು. ಒಟ್ಟಿನೊಳಗೆ 7-8 ಜನರಿಂದ ಈ ಮೆರವಣಿಗೆ ಆರಂಭ ಆಗ್ತದೆ. ನಮ್ಮ ನೆಗ್ಲಿಪ್ಯಾಟಿ ಮೇಳ ವಾರ್ಡ್ ನಂಬರ್ 1ರಿಂದ ಆರಂಭವಾಗಿರತಕ್ಕಂಥ ಈ ಮೆರವಣಿಗೆ ನಿಧಾನವಾಗಿ ಸಂಜೆ 4 ಗಂಟೆ ಪೊಲೀಸ್ ಸೆಕ್ಯೂರಿಟಿ ತೆಗೆದುಕೊಂಡಿರ್ತೀವಿ. ಅವರು ಕಂಗಾವಲೊಳಗೆ ಅವರ ಉಸ್ತುವಾರಿ ಒಳಗೆ ಮೆರವಣಿಗೆ ಹೋಗ್ತಾ ಮೊದಲು ಕಂಟಿಪೇಟೆ ಮೇಳಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಪಾರವಾಳ ಗುಡಿಯಿಂದ ಸರಾಫಿ ಬಾಜಾರ್ಲಿಂದ ಮುಂದೆ ಮುನ್ಸಿಪಲ್ ಕಾರ್ಯಾಲಯ, ಅದರಿಂದ ಮುಂದೆ ಪವಾರ್ ಕ್ರಾಸ್ನಿಂದ ಮೂಕೇಶ್ವರಿಯ ಮಹಾದ್ವಾರದ ಮುಂದಿನಿಂದ ಹೋಗ್ತಾ ಇರತಕ್ಕಂಥ ಸನ್ನಿಜೊಳಗೆ ಇಷ್ಟು ಜನದಟ್ಟಣೆ ಇರ್ತದೆ. ಇಡೀ ಗುಳೇದು ಗುಡ್ಡ ಶಹರವೇ ಆ ಪವಾರ್ ಕ್ರಾಸ್ಲಿಂದ ಹಿಡಿದು ಮಾತಾ ಮೂಕೇಶ್ವರಿ ಮಹಾದ್ವಾರದವರೆಗೆ ಸಂಗ್ರಹವಾಗಿದ್ದು, ಆ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶವನ್ನು ದಾಟಿಕೊಂಡು ಹೋಗೋದನ್ನೇ ಕಷ್ಟ. ಅಂಥದ್ರೊಳಗೆ ಜೇರ್ಕಲ್ ಮೇಳದವ್ರದ್ದು ಎದುರಿಗೆ ಬರ್ತದೆ. ಹೆಣಗಳು ಎದುರಿಗೆ ಬಂದದ್ನೊಳಗೆ ಎಂಥ ಸಾಮರಸ್ಯ ಇರ್ತದಂತ ಅನ್ನೋದಕ್ಕೆ ಉದಾಹರಣೆ ಜೇರ್ಕಲ್ ಮೇಳದವರು ಎದುರಿಗೆ ಬರ್ತಿರ್ತಾರೆ. ನಮ್ಮ ನೆಗ್ಲಿಪೇಟೆ ಮೇಳದ್ದು ಹೋಗ್ತಿರ್ತದೆ, ಆ ಹೆಣಾನು ಪಕ್ಕಕ್ಕೆ ಬರ್ತದೆ ಮಹಾದ್ವಾರದ ಹತ್ರ ಮುಖೇಶ್ವರ ಹತ್ರ. ನಮ್ಮದು ಇವರು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದ್ರಪ್ಪ ಬೀಗರು ಅನ್ನುವಂಥ ರೀತಿ ತೋರಿಸ್ತಕ್ಕಂಥ ಚಟುವಟಿಕೆ ಅಲ್ಲೇ ಮಾಡ್ತಾ ಇರತಕ್ಕಂಥದ್ದು. ಇಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ಗದ್ದಲ ಆರಂಭವಾಗಿ ಮಂಗಲವಾಗುವರು ಯಾವುದೇ ತೆರನಾಗಿರ್ತಕ್ಕಂಥ ರೀತಿಯೊಳಗೆ ತೊಂದರೆ ಆಗೋದಿಲ್ಲ. ಅಷ್ಟು ಸಾಮರಸ್ಯದಿಂದ ಒಂದು ಮೇಳ ಮತ್ತೊಂದು ಮೇಳಕ್ಕೆ ಸಹಕರಿಸಬೇಕು ಅನ್ನುವಂಥದ್ದು ನಾವು ಅಲ್ಲೇ ಕಂಡುಕೊಳ್ಳಿಕ್ಕಾಗ್ತದೆ. ಇಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ಭೇದ ಭಾವ ಇಲ್ಲದೇ ನಡೀತಾ ಇರ್ತಕ್ಕಂಥ ಮೆರವಣಿಗೆ. ಅಲ್ಲಿಂದ ಮುಂದೆ ಜಗದೀಶ್ ಗುಡಿ ಬರ್ತದೆ.
ಜಗದೀಶ್ ಗುಡಿಯಿಂದ ಅರಳಿಕಟ್ಟಿಯಿಂದ ಚೌ ಬಜಾರಿಂದ ಬಾಲಾಜಿ ಮಂದಿರದಿಂದ ಮರಳಿ ಕಂಟಿಪೇಟೆಗೆ ಬಂದು ಪಾರಿವಾಳ ಗುಡದ ಮುಂದೆ ಅದು ಇಲ್ಲೇ ಮಂಗಲಗೊಳ್ತಾ ಇರ್ತದೆ. ಇಷ್ಟೆಲ್ಲ ಊರು ಮೆರವಣಿಗೆ ಮಾಡಿದ ಸಂದರ್ಭ ಕೂತಿರ್ತಕ್ಕಂಥ ಪಾತ್ರ ಮೈ ತುಂಬಿದಂಗೆ ಆಗಿರ್ತದೆ, ಭಾರ ಆದಂಗೆ ಆಗಿರ್ತದೆ. ಅವ್ರನ್ನ ಕೆಳಗೆ ಇಳಿಸೋದೇ ಒಂದು ಕಷ್ಟ ಅನ್ನುವಷ್ಟು ಮಟ್ಟಿಗೆ ಮೈಯೊಳಗೆ ಅವ್ರಿಗೆ ಆವೇಶ ಆಗಿರ್ತದೆ. ಆ ಪಾತ್ರದೊಳಗೆ ಒಂದು ಕ್ಷಣನೂ ಕಣ್ಣು ಮುಚ್ಚಿ ಕೂತವ್ರು ಅಲಗಾಡುವಂತಿಲ್ಲ. ಅದೊಂದು ತಪಸ್ಸು ಅನ್ನುವಂಥ ರೀತಿಯೊಳಗೆ ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಮನರಂಜನೆಯ ಅಭಿನಯ ಇದು. ಇಂಥದನ್ನು ಅತ್ಯಂತ ಕರಗತ ಮಾಡಿಕೊಂಡ್ರವರಲ್ಲಿ ಅಗ್ರಗಣ್ಯರು ಅಂತಂದ್ರೆ ಕೃಷ್ಣ ಹಾಸಿಲ್ಕರ್ ಅವರು ಬಹಳ ಸುಂದರವಾಗಿ. ಇನ್ನು ಅವ್ರನ್ನ ವೇದಿಕೆಯಿಂದ ಕೆಳಗೆ ಇಳಿಸೋದನ್ನೇ ಒಂದು ದೊಡ್ಡ ಚಟುವಟಿಕೆ ಅನ್ನುವಂಥ ರೀತಿ. ಅಲ್ಲೇ ಇಳಿಸಿದ ಮೇಲೆ ಆ ಪ್ರಮುಖ ಪಾತ್ರಧಾರಿಯನ್ನು ಕರೆದುಕೊಂಡು ಸಮೀಪದ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಇಲ್ಲೇ ಬನ್ನಿ ಮಹಾಂಕಾಳಿ ದೇವಸ್ಥಾನ ಅಂತದ. ಬನ್ನಿ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗಿ ಯಾವುದೇ ತೆರನಾಗಿರತಕ್ಕಂಥ ಪ್ರಭಾವ ಅನಿಷ್ಟಗಳು ಆಗದಿರಲಿ ಅಂತಕ್ಕಂಥ ರೀತಿಯೊಳಗೆ ಅವರಿಗೆ ದೃಷ್ಟಿ ತೆಗೆದು ಇತ್ಯಾದಿ ಅನ್ನುವಂಥ ರೀತಿಯೊಳಗೆ ಚಟುವಟಿಕೆ ಅಲ್ಲಿ ಮುಗಿಸಿ ಅಲ್ಲಿಗೆ ಕಾರ್ಯಕ್ರಮ ಮಂಗಲಗೊಳ್ಳುತ್ತದೆ. ಇದಕ್ಕೆ ಎಲ್ಲ ಹಿರಿಯರು ಸಾಥ್ ಕೊಡ್ತಿರ್ತಾರೆ, ಸಹಕರಿಸ್ತಾ ಇದ್ದಾರೆ. ಆ ಹಿರಿಯರು ಅಂತಂದರೆ ನಮ್ಮಲ್ಲಿ ಒಂದು ಸಮಿತಿ ಮಾಡ್ಕೊಂಡು ಬಿಡ್ತೀವಿ. ಅದೊಂದು ರಿಜಿಸ್ಟರ್ ಸಮಿತಿನೇ ಇದೆ, ನೆಗ್ಲಿಪ್ಯಾಟಿ ನಾಟ್ಯ ಸಂಘ ಅಂತ ತಿಳ್ಕೊಂಡಂದು. ಪೂರ್ವತಃ ಈ ಸದ್ಯಕ್ಕೆ ಹಿರಿಯರಾಗಿರತಕ್ಕಂಥವರು ಡಾಕ್ಟರ್ ಮಲ್ಲೇಶಪ್ಪ ಸೂಡಿಯವರು, ಪುರುಷೋತ್ತಮ ಗಂಡಿಯವರು, ನಾರಾಯಣಪ್ಪ ಚಿತ್ರಗಾರವರು, ಕೇಶಪ್ಪ ಇಂಗಳಗಿ, ರೇವಣಸಿದ್ದಪ್ಪ ಇಂಗಳಗಿ, ಮಹಗುಂಡಪ್ಪ ಅರಕಲ್ಚೆಟ್ಟಿ, ಸಂಗಣ್ಣ ಬೆಟಗೇರಿ, ಅಶೋಕ್ ಬಾದೋಡಿಗಿ, ಡಾಕ್ಟರ್ ಗೆದ್ದಪ್ಪ ಕೊಳ್ಳಿಯವರ ಮಗ ಕುಮಾರ್ ಕೊಳ್ಳಿ, ಡಾಕ್ಟರ್ ಕೆ ಟಿ ಗಾಜಿಯವರು, ಪುನವಂತಪ್ಪ ಸಂಕನೂರವರು, ಕೃಷ್ಣ ಹಾಸಿಲ್ಕರ್, ಕೇಮಣ್ಣ ರಾಂಪುರ್, ಮುತ್ತಣ್ಣ ಮಡಿವಾಡರ್, ಮೌನೇಶ್ ಪತ್ತಾರ್, ಗಂಗಾಧರ್ ಪತ್ತಾರ್ ಈ ಸದ್ಯ ಇರತಕ್ಕಂಥ ಸಮಿತಿ. ಮುನ್ನಾ ಹೊನ್ನೂರವರು. ಇನ್ನೂ ಚಟುವಟಿಕೆ ಸುಂದರವಾಗಿರಬೇಕು ಅಂತ ಅನ್ನೋದಕ್ಕೆ ಯುವಕರನ್ನು ತೊಡಗಿಸಿಕೊಳ್ಳುವಂಥ ಒಂದು ವಿಧಾನವನ್ನು ನಾವೆಲ್ಲ ಮಾಡ್ತಿರ್ತೀವಿ. ಆ ಯುವಕ ಸಮಿತಿ ಒಳಗೆ ಮಲ್ಲಿಕಾರ್ಜುನ್ ಇಂಗಳಗಿ ಇವನೇ ಪ್ರಮುಖವಾಗಿರತಕ್ಕಂತಹ ಛಲವಾದಿ ಪಾತ್ರವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥನು. ಅದನ್ನು ನಾನು ಮುಂದುವರಿಸ್ತೇನೆ ಅನ್ನುವಂಥ ರೀತಿಯೊಳಗೆ ಮುಂದೆ ಬಂದವರು ಈ ಸಲ ವಿಜಯಕುಮಾರ್ ಸೂಡಿ. ಇದು ಯುವಕ ಒಂದು ಮಂಡಳಿ. ಇದು ಮಲ್ಲಿಕಾರ್ಜುನ್ ಇಂಗಳಗಿ, ವಿಜಯಕುಮಾರ್ ಸೂಡಿ, ಜಗದೀಶ್ ಗಂಡಿ, ಅಪ್ಪಾಜಿ ಗಾಜಿ, ಸಚಿನ್ ರಾಂಪುರ್, ಅಮರೇಶ್ ಹಂದ್ರಾಳ್, ಗಣೇಶ್ ಕೊಳ್ಳಿ, ಕೂಡ್ಲೆಪ್ಪ ಕೊಡ್ಬಳೆ, ಹನುಮಂತ ಗಿರಿಸಾಗರ, ಕೃಷ್ಣ ಹಾಸಿಲ್ಕರ್, ಶಿವಾನಂದ ಬಾದೊಡಗಿ, ಗಿರೀಶ್ ಮಡಿವಾಡರ್, ಈರಣ್ಣ ನೇಮ್ತಿ, ಸಿದ್ದು ಗಾಳಿ, ಸಂತೋಷ್ ಕೊಳ್ಳಿ. ಹೀಗೆ ಯುವಕರನ್ನು ಇದರೊಳಗೆ ತೊಡಗಿಸಿಕೊಂಡು ಈ ಕಲೆ ನಿರಂತರವಾಗಿ ಪರಂಪರಾಗತವಾಗಿ ಮುಂದುವರೆದುಕೊಂಡು ಬರಬೇಕು ಅನ್ನೋಂಥ ಒಂದು ಸೂಚನೆ. ಹಿರಿಯರಿಗೆ ಅತ್ಯಂತ ಗೌರವ ನೋಡ್ಕೊಳ್ತಕ್ಕಂಥ ಒಂದು ವಿಧಾನ ಈ ಮ್ಯಾಳದ ಮನೆಯೊಳಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇಲ್ಲೇ ಆ ಮೆರವಣಿಗೆ ಮಾಡ್ತಾ ಇರುವಾಗ ಕರಡಿ ವಾದನ ಒಂದು ಕಲೆಯಾಗಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದು. ಅದರ ಪ್ರಯೋಗನೂ ಅದ್ರ ಮುಂದೆ ನಡೀತಿರ್ತದೆ. ಖನಿ ವಾದನ ನಡೀತಿರ್ತದೆ, ಹಲಿಗೆ ವಾದನ ನಡೀತಿರ್ತದೆ, ವೇಷಗಾರಿಕೆ ನಡೀತದೆ, ಅನುಕ ಪ್ರದರ್ಶನ ಇತ್ಯಾದಿ ಎಲ್ಲ ಅಲ್ಲಿ ನಡೀತಾ ಇರತಕ್ಕಂಥದ್ದು. ಅಂಥ ಒಂದು ವ್ಯವಸ್ಥೆ ನಾಳಿನ ದಿವಸ ಅಂದರೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿವಸ ಸಂಜೆ ಕಾಮದಹನ, ಮರುದಿವಸ ಬಂಡಿ ಸೋಗಿನ ವಿವರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಮಾಡ್ತಾ ಮಾಡ್ತಾ ಒಂದು ಶತಮಾನವನ್ನೇ ಕಳೆದಿರತಕ್ಕಂಥ ಮೇಳ, ಶತಮಾನ ಕಂಡ ಮೇಳ ನಮ್ಮ ನೆಗ್ಲಿಪ್ಯಾಟಿ ನಾಟ್ಯ ಸಂಘ. ನನ್ನ ಅಕ್ಕನಿಗೆ ಕಿಡ್ನಿ ಎಷ್ಟು ಮಾಡಿ ಎಷ್ಟು ಸಹಾಯ ಮಾಡಿ ಕೊಡ್ತೀವಿ. ನನ್ನ ಈ ಪ್ಲೇಸ್ ಮಾಡಿ ಚಂದ ಮಾಡಿ ಹಾಕಿ ಕಣಕರಿ ಮಾಡಿ ಕಣಕರಿ ನನ್ನ ಮಕ್ಕಳಿಗೆ ಏನೋ ಮಾಡಿದೆ. ಏಯವ್ವ ನಮ್ಮ ಮಕ್ಕಳ ಸಡಗರ ನೋಡೋದಿದ್ದ ಬಂದು ನಮ್ಗೆ ಗೊತ್ತಾಯ್ತು. ಏಯವ್ವ ಎಲ್ಲರೂ ಹನ್ನೆರಡು ಮುಂದೋಗು ಇಲ್ಲಿ ಕೈ ಉಳ್ಳೋರು ಬನ್ನಿ ತಗೊಂಡಿಲ್ಲ, ದಯವಿಟ್ಟು ತೋ ನಿಲ್ತೀವಿ. ಹನ್ನೆರಡು ಮುಂದೋರು ನಾಗಣ್ಣ ನನ್ನ ಮಕ್ಕಳು ಊಟ ಮಾಡಿ